ಅದ್ಯಾವುದೋ ಹಳೆ ಫಿಲಮ್ ಹೀರೋಯಿನ್ ಹೇಳಿ ಡೈಲಾಗ್ನ ಕೇಳಿಸ್ಕೊಬಿಟ್ಟು ಹಂಗೆ ಅಂದ್ವಪ್ಪ. ಅದಕ್ಕೆ ಕೋಪ ಮಾಡ್ಕೊತಾರ. ನಿನ್ನ ಮಕ್ಕ ಅಯ್ಯ ಪಾಪಿಸ್ಕೊಬೇಡ ಕಣಮಿ. ನಿನ್ನ ಬಿಟ್ರೆ ನಂಗೆ ಯಾರವ್ರು ಹೇಳು. ಏನೋ ರೈಟ್ಸ್ ಐತೆ ಅಂತ ರೈಟ್ ಏನು ಮುಟ್ಬಿಡ್ವಪ್ಪ. ಶಾನೆ ಕೋಪ ಬಂದಾಗ ಅದನ್ನ ಒಬ್ಬರೇ ಮಡಿಕೋಬಾರ್ದಂತೆ, ಟ್ರಾನ್ಸ್ಫೋರ್ ಮಾಡ್ಬಿಡ್ಬೇಕಂತೆ. ಏನೋ ಹ್ಞೂ, ಈಗ ನಿಮ್ಮಿಂದ ನಾನು ಪಾಪ ತಗೊಂಬಿಡ್ಲಾ? ಲೇ ಮಂಜ, ಇದು ಏನಿಲ್ಲ. ಮಂಜ ಬಾರು ಊಟ ಮಾಡೋಣ. ಅಮ್ಮ ಬಂದ ಸರಿ ಅಮ್ಮಂಗೆ ಊಟ ಬಡಿಸ್ಬೇಕು ಬಾ. ಹಲೋ ಜಾನಕಿ, ಆ್ಯಕ್ಚುಲಿ ನೀನು ಪರಿಚಯ ಮಾಡ್ಕೊಂಬಿಟ್ಟೆ, ಆದರೆ ನಾವು ಯಾರೂ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡು. ಐ ಆಮ್ ಕಾವ್ಯ. ಹಾಯ್. ನೀನು ತಾನು ಅಂತ ಸಲಿಗೆ ತೊಗೊಂಡು ಮಾತಾಡೋದ್ರಲ್ಲಿ ನಿನಗೇನು ತೊಂದರೆ ಇಲ್ಲ ತಾನೆ? ನೋ ನಾಟ್ ಇಟ್ ಆಲ್. ಇನ್ನೂ ಹೊರಟಿಲ್ವಾ? ಇಲ್ಲ, ರಾಮವ್ರು ಬರ್ತೀನಿ ಅಂತ ಹೇಳಿದ್ರು. ಓಹ್ ಖೂಲ್. ಯಾವತ್ತಾದ್ರೂ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಇವತ್ತೇ ನೋಡ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಬರಲಿ, ನಾನು ಅವ್ರಿಗೆ ವಿಶ್ ಮಾಡಿ ಡೋಂಟ್ ವರಿ ನಿಮ್ಮ ಹೆಂಡತಿ ತುಂಬ ಬುದ್ಧಿವಂತೆ ಅಂತ ಹೇಳಿ ಹೋಗ್ತೀನಿ. 1 ಗಂಟೆಗೆ ಶಾರ್ಪಾಗಿ ಬರೋಕ್ಕೆ ಹೇಳಿದ್ನಲ್ಲ, ಇಷ್ಟೊತ್ತಾದರೂ ಬಂದಿಲ್ಲ. ಜಾನಕಿ, ಹಾಂ, ಇನ್ನೂ ಲೇಟ್ ಆಗುತ್ತಾ? ಇಷ್ಟೊತ್ತಿಗೆ ಬರಬೇಕಿತ್ತು. ಯಾಕಿನ್ನೂ ಬಂದಿಲ್ಲ? ಕೆಲಸ ಏನಾದರೂ ಹೆಚ್ಚಾಯ್ತಾ? ಮಂಜೂರಿಗೆ ಫೋನ್ ಮಾಡಿ ಕೇಳ್ತೀನಿ. ಕಾವ್ಯ, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಯೂಸ್ ಯು ಫೋನ್? ಒಂದು ಕಾಲ್ ಮಾಡ್ಬೋದಾ? ಯಾ ಶೋರ್. ತಗೋ. ಥ್ಯಾಂಕ್ ಯು. ಹಲೋ ಹಲೋ, ಮಂಜು ಅವರೇ, ನಾನು ಜಾನಕಿ. ಅದಕ್ಕೆ ಮಂಜು ಅವರೇ, ಎಲ್ಲಿದ್ದೀರಾ? ಯಾಕಿನ್ನೂ ಬಂದಿಲ್ಲ ಇಲ್ಲಿಗೆ? ಅದಕ್ಕೆ ಅಣ್ಣ ಇನ್ನೂ ಮನೆ ತಗೋ ಬಂದಿಲ್ಲ, ನಾವು ಅವನು ಕಾಯ್ತಾ ಇದ್ದೇವೆ. ಅಲ್ಲ, ಟೈಮ್ ಆಯ್ತಲ್ಲ, ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಮಂಜು ಅವರೇ, ಒಂದು ಕೆಲಸ ಮಾಡಿ. ಹೇಳಿ ಅದಕ್ಕೆ. ನೀವು ಅಮ್ಮನ್ನ ಕರ್ಕೊಂಡು ಹಾಸ್ಪಿಟ್ಲ್ ಹತ್ರ ಬರ್ತೀರಾ? ನಾನಾ ಆಸ್ಪತ್ರೆಗ? ಅದಕ್ಕೆ ಹೌದು, ರಾಮವ್ರಿಗೇನೋ ಕೆಲಸ ಇರಬೇಕು ಅಂತ ಅನ್ಕೋತೀನಿ. ನೀವು ಹೊರಟು ಬನ್ನಿ, ರಾಮವ್ರು ಬರೋದಾದರೆ ನಿಮಗೆ ಕಾಲ್ ಮಾಡ್ತಾರೆ. ನಾನು ಕಾಯ್ತಿರ್ತೀನಿ, ಬೇಗ ಬನ್ನಿ.